ಇನ್ನು ಪೂರ್ವಾಂಚಲಿ ವಿವಾದದ ಸದ್ದು ಬಹಳ ಸದ್ದನ್ನ ಮಾಡ್ತಾ ಇದೆ. ಪೂರ್ವಾಂಚಲಿಗಳ ಕುರಿತು ಆಮ್ ಆದ್ಮಿ ಪಕ್ಷದ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ನೀಡಿರುವಂತಹ ಹೇಳಿಕೆ ಈಗ ದೆಹಲಿ ವಿಧಾನಸಭಾ ಚುನಾವಣಾ ಕಣದಲ್ಲಿ ಕೋಲಾಹಲ ಎಬ್ಬಿಸಿಬಿಟ್ಟಿದೆ. ಈ ವಿಷಯವನ್ನೇ ಪ್ರಮುಖ ಚುನಾವಣಾ ವಿಷಯನ್ನಾಗಿಸಿಕೊಂಡು ಬಿಜೆಪಿ ಮತ ಕ್ರೋಢೀಕರಣಕ್ಕೆ ಕಸರತ್ತು ನಡೆಸಿದೆ. ಪೂರ್ವಾಂಚಲ ಪ್ರದೇಶವು ಉತ್ತರ ಪ್ರದೇಶ ಹಾಗೂ ಬಿಹಾರದ ಕೆಲವು ಭಾಗಗಳನ್ನು ಒಳಗೊಂಡಿದೆ ಹಾಗೂ ದೆಹಲಿಯ ಒಟ್ಟು ಮತದಾರರಲ್ಲಿ ಪೂರ್ವಾಂಚಲಿಗಳ ಸಂಖ್ಯೆ 25%ರಷ್ಟಿದೆ. ಕಡು ಬಡತನದಿಂದಾಗಿ ಬಳಲಿ ಉದ್ಯೋಗ ಅರಸಿ ಇಲ್ಲಿಗೆ ವಲಸೆ ಬಂದವರು ಇವರು. ಹೀಗಾಗಿ ತರಕಾರಿ ಮಾರ್ತಾ, ಆಟೋ ಓಡಿಸ್ತಾ, ಕೂಲಿ ಕೆಲಸ ಮಾಡುತ್ತಾ ಬದುಕನ್ನು ಕಟ್ಕೊಂಡಿದ್ದಾರೆ. ಹೀಗಾಗಿ ದೆಹಲಿಯ ಕೊಳಗೇರಿಗಳಲ್ಲಿ ಇವರು ಗಣನೀಯ ಸಂಖ್ಯೆಯಲ್ಲಿದ್ದಾರೆ. ಇವರ ತಿಂಗಳ ದುಡಿಮೆ 10,000ದಿಂದ 15,000ದಷ್ಟು ಹಾಗೂ ಆಪ್ ಸರ್ಕಾರದಿಂದ ಉಚಿತ ಹಾಗೂ ಕಲ್ಯಾಣ ಯೋಜನೆಗಳಿಂದಾಗಿ ಹೆಚ್ಚು ಅನುಕೂಲ ಪಡೆದವರು ಇವರು. 2015 ಹಾಗೂ 2020ರ ವಿಧಾನಸಭಾ ಚುನಾವಣೆಗಳಲ್ಲಿ ಆಪ್ ಅಭೂತಪೂರ್ವ ಗೆಲುವಿನಲ್ಲಿ ಇವರ ಮತದ ಬಹುಪಾಲು ಪ್ರಾಮುಖ್ಯತೆ ವಹಿಸಿದೆ. ಹಾಗೆ ಆಪ್ ಸಾಂಪ್ರದಾಯಿಕ ಮತದಾರರ ಮನ ಗೆಲ್ಲೋದಕ್ಕೆ ಅಂತ ಬಿಜೆಪಿ ಕಳೆದ 6 ತಿಂಗಳಿಂದ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿತು. ಅದೇ ರೀತಿಯಾಗಿ ವಿಶೇಷ ಅಂದರೆ ಬಿಜೆಪಿ ರಾಜ್ಯ ಘಟಕದಲ್ಲಿ ಪೂರ್ವಾಂಚಲಿ ಮೋರ್ಚಾವೂ ಇದೆ. ವಲಸಿಗರ ಮತಗಳನ್ನು ಸೆಳೆಯುವ ಉದ್ದೇಶದಿಂದ ಈ ಛತ್ ಪೂಜೆಯ ಸಂದರ್ಭದಲ್ಲಿ ಆಪ್ ಹಾಗೂ ಬಿಜೆಪಿ ನಾಯಕರು ಅನೇಕ ಬಗೆಯ ನೆರವು ನೀಡಿದ್ರು. ಛತ್ ಪೂಜೆಗೆ ದೆಹಲಿ ಸರ್ಕಾರ ರಜೆ ನೀಡಿ ಅನೇಕ ವ್ಯವಸ್ಥೆಗಳನ್ನು ಮಾಡಿತ್ತು. ತಾವು ಸ್ಪರ್ಧಿಸ್ತಾ ಇರುವಂತಹ ನವದೆಹಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಸೆಂಬರ್ 15ರಿಂದ ಜನವರಿ 8ರ ನಡುವಿನ ಈ 13,000 ಮತದಾರರನ್ನ ಸೇರ್ಪಡೆಗೊಳಿಸಲಾಗಿದೆ ಅಂತ ಕೇಜ್ರಿವಾಲ್ ಅವರು ಚುನಾವಣಾ ಆಯೋಗಕ್ಕೆ ಗುರುವಾರ ದೂರು ನೀಡಿದರು. ಉತ್ತರ ಪ್ರದೇಶ ಹಾಗೂ ಬಿಹಾರದ ನಕಲಿ ಮತದಾರರನ್ನ ನೋಂದಾಯಿಸಲಾಗಿದೆ. ಚುನಾವಣಾ ಫಲಿತಾಂಶ ಏರುಪೇರು ಮಾಡೋದಕ್ಕೆ ಬಿಜೆಪಿ ಕುತಂತ್ರ ನಡೆಸಿದೆ ಅಂತ ಕೂಡ ಆರೋಪಿಸಿದರು ಕೇಜ್ರಿವಾಲ್ ಅವರು. ಇದರ ಬೆನ್ನಲ್ಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಸೇರಿದಂತೆ ಪಕ್ಷದ ನಾಯಕರು ಕೇಜ್ರಿವಾಲ್ ವಿರುದ್ಧ ಮುಗಿಬಿದ್ರು. ಉತ್ತರ ಪ್ರದೇಶ, ಬಿಹಾರದ ಜನರನ್ನ ಕೇಜ್ರಿವಾಲ್ ಅವಮಾನ ಮಾಡಿದ್ದಾರೆ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಇನ್ನು ಬಿಜೆಪಿ ಕಾರ್ಯಕರ್ತರು ಕೇಜ್ರಿವಾಲ್ ನಿವಾಸದ ಬಳಿ ಜಮಾಯಿಸಿ ಪ್ರತಿಭಟನೆ ಕೂಡ ಮಾಡಿದರು. ಇದರಿಂದ ಎಚ್ಚೆತ್ತಂತಹ ಕೇಜ್ರಿವಾಲ್ ತಮ್ಮ ಹೇಳಿಕೆಯಿಂದ ಆಗಿರುವ ಹಾನಿಯನ್ನ ಕಡಿಮೆ ಮಾಡುವ ಪ್ರಯತ್ನ ನಡೆಸಿದರು. ಪೂರ್ವಾಂಚಲಿಗಳು ವಾಸಿಸುವ ಕೊಳಗೇರಿಗಳ ಅಭಿವೃದ್ಧಿಗೆ ತಮ್ಮ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ ಅಂತ ಕೂಡ ಹೇಳಿದರು. ರಾಜಧಾನಿಯ ಕೊಳಗೇರಿಗಳ ನಿವಾಸಿಗಳು ಎದುರಿಸ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚಿನ ಚುನಾವಣಾ ರ್ಯಾಲಿಗಳಲ್ಲಿ ಪ್ರಸ್ತಾಪ ಮಾಡಿದರು. ಕೊಳಗೇರಿಗಳ ನಿವಾಸಿಗಳಿಗೆ ತಮ್ಮ ಸರ್ಕಾರ ಹಕ್ಕು ಪತ್ರ ನೀಡುತ್ತೆ ಅಂತ ಕೂಡ ಭರವಸೆ ಕೊಟ್ಟಿದ್ರು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕೇಜ್ರಿವಾಲ್ ಕೊಟ್ಟಿರುವಂಥ ಹೇಳಿಕೆ ಒಂದಷ್ಟು ಡ್ಯಾಮೇಜ್ ಉಂಟು ಮಾಡ್ತಾ ಇದ್ದಂತೆ ಅವರು ಆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟನ್ನು ಒಂದಷ್ಟು ತಿಳಿಗೊಳಿಸೋ ಪ್ರಯತ್ನ ಕೂಡ ಮಾಡಿದರು. ಇನ್ನು ಮೋದಿ ಹಾಗೂ ಕೇಜ್ರಿವಾಲ್ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಸೋಂಪುರ ಕಡಲೆಕಾಯಿ ಪರಿಷೆಯಲ್ಲಿ ಸುಗ್ಗಿಯ ಸಂಭ್ರಮ ಕಂಡು ಬರ್ತಾ ಇದೆ. ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ಸೋಂಪುರದಲ್ಲಿನ ನೈಸ್ ಕಾರಿಡಾರ್ ಪಕ್ಕನೆ ಇದು ಬಸವೇಶ್ವರ ದೇಗುಲದ ಆವರಣದಲ್ಲಿ ಕಡಲೆಕಾಯಿ ಪರಿಷೆ ನಡೆಯುತ್ತೆ. ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ ಕಾಡು ಸಿದ್ದೇಶ್ವರ ಹಾಗೂ ಕಾಡು ಮಲ್ಲೇಶ್ವರ ಮತ್ತು ಬಸವನಗುಡಿಯಲ್ಲಿ ಹೇಗೆ ಕಡಲೆಕಾಯಿ ಪರಿಷೆ ನಡೆಯಿತು, ಅಲ್ಲೂ ಕೂಡ ಹೀಗೆ ಕಡಲೆಕಾಯಿ ಪರಿಷೆಗೆ ಅಂತೇಳಿ ಒಂದಿಷ್ಟು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇನ್ನು ಕೋರ್ಟ್ ಕೇಸ್ ಇತ್ಯರ್ಥಕ್ಕೆ ಗಡುವನ್ನು ಕೊಡಲಾಗಿದೆ. ಎಸಿ ನ್ಯಾಯಾಲಯಗಳಲ್ಲಿ ಯಾವ್ಯಾವ ಪ್ರಕರಣಗಳು ಉಳ್ಕೊಂಡಿರ್ತಾವೋ 6 ತಿಂಗಳ ಅವಧಿಗಿಂತ ಹೆಚ್ಚು ಆ ಪ್ರಕರಣಗಳು ಉಳ್ಕೊಳ್ಬಾರ್ದು ಅನ್ನುವಂಥ ಕಾರಣಕ್ಕೆ ಏನು ಕಾನೂನಿದೆ ಅದರ ಪ್ರಕಾರನೇ ನೀವು ನಡ್ಕೊಂಡು ಹೋಗಬೇಕು. ಕಳೆದ ವರ್ಷ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇತ್ತು ಹಾಗೆ ನೀವು ಕೂಡ 60,000ಕ್ಕೂ ಅಧಿಕ ಪ್ರಕರಣಗಳು ಇದ್ವು. ಈ ಎಲ್ಲ ಪ್ರಕರಣಗಳನ್ನ 1 ವರ್ಷದಲ್ಲಿ ಇತ್ಯರ್ಥಗೊಳಿಸೋದಕ್ಕೆ ಸೂಚಿಸಲಾಗಿತ್ತು. ಆದರೆ 1.5 ವರ್ಷ ಕಳೆದರೂ ಇವೆಲ್ಲ ಪ್ರಕರಣಗಳು ಈಡೇರಿಲ್ಲ. ಹಾಗಾಗಿ ಇವನ್ನ ಇತ್ಯರ್ಥಗೊಳಿಸಬೇಕು ಅಂತೇಳಿ ಈಗ ಆಗ್ರಹಿಸಲಾಗಿದೆ. ಇನ್ನು ಎಸಿ ನ್ಯಾಯಾಲಯಗಳಲ್ಲಿ 29,000ಕ್ಕೂ ಅಧಿಕ ಪ್ರಕರಣಗಳಿದ್ದಾವೆ. ಇದರಿಂದ ಜನರು ಸಮಸ್ಯೆ ಅನುಭವಿಸ್ತಾ ಇದ್ದು ಮುಂದಿನ 6 ತಿಂಗಳ ಒಳಗಾಗಿ ಈ ಎಲ್ಲ ಪ್ರಕರಣಗಳನ್ನು ಅಧಿಕಾರಿಗಳು ವಿಲೇವಾರಿ ಮಾಡಲೇಬೇಕು ಅಂತೇಳಿ ಕೋರ್ಟ್ನಿಂದ ಈಗ ಆದೇಶ ಬಂದಿದೆ.